ಗೆಳೆಯರ ಈ ವರ್ಷ ಏನು ಬಿಸಿಲು ಏನು ತಾನು ಯುಗಾಯದಾಗಿ 35 ದಿನ ಆದರೆ ಇನ್ನೂ ಮಳೆ ಮುನ್ಸೂಚನೆ ಇಲ್ಲಲ್ಲಪ್ಪ. ಮಳೆ ಇನ್ನು ಯಾವಾಗ ಬರ್ತತೋ ಏನೋ. ನಾವಂತೂ ರೈತರು ಇಷ್ಟೊತ್ತಿಗೆಲ್ಲ ಹೊಲಗಳು ಗಿಲುಗಳು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಿದ್ವಪ್ಪ. ಇಷ್ಟೊತ್ತಿಗೆ ಮೇ ತಿಂಗಳಷ್ಟೊತ್ತಿಗೆ ಏಪ್ರಿಲ್ ತಿಂಗಳು ಮುಗಿದು ಅಲ್ಲ ಮೇ ತಿಂಗಳಿಗೆ ಕಾಲಿಟ್ರೆ ಇನ್ನಾದರೂ ಮಳೆ ಇಲ್ಲ ಅಂದರೆ ಎಂಥ ಪರಿಸ್ಥಿತಿ ನೋಡ್ರಿ ಗೆಳೆಯರಿ ಇದು. ಅಂದ್ರೆ ಗೆಳೆಯರೇ ಈ ವರ್ಷ ಮಳೆ ಏನಾನ ಬರಲಿಲ್ಲ ಅಂದರೆ ಭಾರಿ ಕಷ್ಟ ಆಕತ್ ನೋಡ್ರಿ ಗೆಳೆಯರೆ. ಅಂದರೆ ಕುಡಿಯೋ ನೀರು ಸಮಸ್ಯೆ ಇತ್ಲಾಗ ನಮ್ಮ ರೈತರು ಬೆಳೆಗಳು ಉಳಿಸೋದು ಭಾರಿ ತುಂಬ ಕಷ್ಟ ಅಲ್ವಾ ಗೆಳೆಯರೆ. ನಾವಂತೂ ಮಳೆಗೆ ಕಾಯ್ತಾ ಇದ್ದೀವಿ. ಸುಮ್ಮನೆ ಆಗಿ ಸುಮ್ಮನೆ ಹೋಗತ್ತಪ್ಪ. ಇದೆಲ್ಲ ಅಶ್ವಿನಿ ಮಳೆ ಆಯಿತು ಅಲ್ಲ, ಭರಣಿ ಮಳೆ ಬಂದದ್ದು ಗೆಳೆಯರೆ. ಈ ಭರಣಿ ಮಳೆ ಬಂದ್ರೂ ಇನ್ನೂ ಮಳೆ ಕಚ್ತಾ ಇಲ್ಲ ನೋಡ್ರಪ್ಪ ಗೆಳೆಯರೆ. ನಮ್ಮ ಯೂಟ್ಯೂಬ್ ಚಾನಲ್ನ ಬತ್ತಿ ಜನ ನೋಡ್ತಾ ಇದ್ದೀರಾ. ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿರಿ, ಮರಿಬೇಡ್ರಿ ನೋಡಿರಿ. ಭಾಳ ಜನ ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ನ. ಏನು ಮಾಡೋದು ಗೆಳೆಯರೆ, ಈ ವರ್ಷ ಇಂಥ ಪರಿಸ್ಥಿತಿ 3 ವರ್ಷಕ್ಕೊಂದ್ಸರಿ ಈ ಥರ ನಡೆಯುತ್ತೆ ಗೆಳೆಯರೆ. ನಮಗೆ ಗೊತ್ತು 2024 ಏನು ಇದೇ ಥರ ಆಗಿಬಿಟ್ಟಿತ್ತು. ಅವಾಗ ಹಿಂಗೆ ನೀರಿನ ಅಭಾವ ಆಗಿಬಿಟ್ಟದ್ದು ಗೆಳೆಯರೆ. ಆವಾಗ 38 ಡಿಗ್ರಿ ಬಿಸಿಲಿತ್ತು. ಈ ವರ್ಷ ಅದೇ ಪರಿಸ್ಥಿತಿ ಆಗಿಬಿಟ್ಟತ್ತು ನೋಡಿರಿ. ಏನು ಮಾಡೋದಿನ ಏನಾಯ್ತು ಏನು. ಮುಂಗಾರು ಮಳೆ ಬೇಗ ಬರುತ್ತೆ ಅಂತ ಹೇಳ್ತಾಯಿದ್ರು ಗೆಳೆಯರೆ. ಮೇ 25ಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಕೇರಳಕ್ಕೆ ಬಂದು ನಮ್ಮ ಕರ್ನಾಟಕಕ್ಕೆ ಬರ್ಬೇಕಂದ್ರೆ ಒಂದು ಜೂನ್ ತಿಂಗಳ ಅಷ್ಟೊತ್ತಿಗೆ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಬರ್ತದೆ ಮೊದಲ ವಾರದಾಗ. ಬೇಗ ಮಳೆ ಬಂದು ಸ್ವಲ್ಪ ತಂಪಾದರೆ ಭೂಮಿಗೆ ಭಾರಿ ಬೆಸ್ಟ್ ಆಯ್ತು ನೋಡ್ರಿ. ಏನು ಮಾಡ್ತಪ್ಪ, ಈ ವರ್ಷ ಅಂತ ಪರಿಸ್ಥಿತಿ ಬಂದ್ಬಿಡ್ತು. ಏನು ಮಾಡೋಕ್ಕಾಗಲ್ಲ ಗೆಳೆಯರೆ. ಎಲ್ಲ ನಮ್ಮ ಕೈಯಾಗ ಏನಾಯ್ತು ಹೇಳ್ರಿ. ಮುಂದಿನ ವೀಡಿಯೋದಾಗ ಸಿಗೋಣ ಗೆಳೆಯರೆ. ದಯವಿಟ್ಟು ನೀವು ಮೊದಲಿಲ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.